ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಂತೆಂಥ ಜನ ಇದ್ದಾರ್ರಿ, ಜೊತೆಗೆ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಲಲ್ಲ. ಪಾಪ ಯಜಮಾನ್ರು ಅಕ್ಕ ಅಕ್ಕ ಅಂತ ಎಷ್ಟು ನಂಬಿದ್ರು ಅವ್ರನ್ನ. ಆಗೋದಲ್ಲ ಒಳ್ಳೇದಕ್ಕೆ ಕಣೆ. ನೋಡೀಗ ಯಜಮಾನ್ರಿಗೆ ಅವ್ರ ಅಕ್ಕನ ಮೇಲೆ ಇಟ್ಟಿರೋ ನಂಬಿಕೆ ಒಂದೇ ಸಲ ಸುಟ್ಟು ಬೂದಿ ಆಗೋಯ್ತು. ಕಡೆಗೂ ಅವ್ರ ಅಕ್ಕ ಮಾಡ್ತಿರೋ ಪಿತೂರಿನೂ ಗೊತ್ತಾಯ್ತು. ಅಂತೂ ಇಂತೂ ಯಜಮಾನ್ರು ಆ ವಿಜಯಾಂಬಿಕಾ ವಿರುದ್ಧ ನಿಂತ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನೇ ಬೇಕು. ನಿಜ ಕಣ್ರಿ, ಆ ದೇವ್ರ ದೊಡ್ಡವನು. ಯಜಮಾನ್ರಿಗೆ ಸತ್ಯ ಏನು ಅನ್ನೋದು ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ದೇವರಲ್ವೇ, ದೇವತೆ. ನಮ್ಮ ನಂದಿನಿ ಅಮ್ಮವರು ಆ ಮನೆಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ವಿಜಯಾಂಬಿಕಾ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾಳೆ ಅಂತ ನನ್ನ ಮಗ, ಸೊಸೆ ಹಾಗೂ ನಂದಿನಿ ಅಮ್ಮವರು ಎಲ್ಲರೂ ಯಜಮಾನ್ರಿಗೆ ಕಾವಲಾಗಿರೋದು. ನೋಡ್ತಾ ಇರಿ, ಇನ್ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಆ ವಿಜಯಾಂಬಿಕನ ಜೀವನ ಸರ್ವನಾಶ ಆಗಲಿಲ್ಲ ಅಂದರೆ ಕೇಳಿ. ಅಯ್ಯೋ, ಇದೇನಿದು? ಕರೆಂಟ್ ಹೊರಟೈತಲ್ಲ. ಮಾತಾಡ್ತಿದ್ದಿದ್ದು ಯಾರ ವಿಷಯ? ವಿಜಯಾಂಬಿಕನ ವಿಷಯ. ಹೋಗಿ ಮೇಣದ ಬತ್ತಿ ತಗೊಬತ್ತೀನಿ ರೀ. ಅಪ್ಪ, ಈ ಚಳಿಗೆ ಕೈ ಕಾಲೆಲ್ಲ ಹಿಡ್ಕೊಬರ್ತದ ಕಣ್ರಿ. ನನ್ನ ಮಗ ಸೊಸೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರಿ ಇವರು? ಹಾಲಲ್ಲೇನಾದ್ರೂ ಇರ್ಬೋದಾ? ನೋಡೋಣಿರಪ್ಪ. ಆದರೂ ಮೇಡಮ್, ನಿಮ್ಮ ಧೈರ್ಯ, ನಿಮ್ಮ ಸಾಹಸ, ನಿಮ್ಮ ಬುದ್ಧಿವಂತಿಕೆ ಎಲ್ಲ ಮೆಚ್ಕೋಬೇಕಾಗಿರೋಂಥದ್ದೇ. ಅಲ್ಲ ಮೇಡಮ್, ಏನು ಟೈಮಿಂಗು, ಏನು ಖದರು. ನೀವು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಯಜಮಾನರು ರಾಜೀನಾಮೆನ ಕೊಟ್ಬಿಡ್ತಾಯಿದ್ರು. ಆದರೂ ಸರಿಯಾದ ಟೈಮ್ಗೆ CM ಮನೆ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್ ಮೇಡಮ್. ಸುಮ್ಮನಿರು ಸುಬ್ಬು, ಇಷ್ಟೊಂದು ಹೊಗಳ್ಬೇಡ ನೀನು. ಇದೆಲ್ಲ ನನ್ನ ಒಬ್ಳಿಂದ ಆಗಿರೋದಲ್ಲ. ನೀನು ನನಗೆ ಆ ವಿಡಿಯೋ ಕಳಿಸಿರ್ಲಿಲ್ಲ ಅಂದಿದ್ರೆ ನಾನು CM ಜೊತೆ ಮಾತಾಡ್ತಾನೆ ಇರಲಿಲ್ಲ. ಇದನ್ನ ಟೀಮ್ ಎಫರ್ಟ್ ಅಂತ ಅನ್ಕೊಳ್ಳೋಣ. ಆದರೂ ನಾವಿಬ್ರು ಅಪ್ಪನ ಜೊತೆ ಇದ್ರೆ ಅವ್ರಿಗೆ ಏನಾಗೋದಕ್ಕೂ ನಾವು ಬಿಡಲ್ಲ. ನಾವಿಬ್ಬರು ಮಾತ್ರ ಅಲ್ಲ ಮೇಡಮ್, ಅವರೊಬ್ಬರಿದ್ರೆ ಸಾಕು, ಯಜಮಾನರಿಗೆ ಕಾವಲಾಗಿರ್ತಾರೆ, ಅವ್ರಿಗೆ ರಕ್ಷೆ ಆಗಿರ್ತಾರೆ. ಯಾರು ಸುಬ್ಬು, ಯಾರ ಬಗ್ಗೆ ಹೇಳ್ತಿದ್ಯಾ? ಅದು ಅಂದರೆ, ಅಯ್ಯಯ್ಯೋ, ನಂದಿನಿ ಅಮ್ಮರ ಬಗ್ಗೆ ಬಾಯಿ ತಪ್ಪ ಹೇಳ್ಬಿಡ್ತಿದ್ನಲ್ಲ. ಸುಬ್ಬು, ನಮ್ಮಿಬ್ರನ್ನ ಬಿಟ್ಟು ಇನ್ಯಾರು ಕಾವಲಾಗಿರ್ತಾರೆ? ದೇವ್ರಿಗನಲ್ಲ ಮೇಡಮ್, ಇದೆಲ್ಲ ನಮ್ಮಿಂದ ಆಗ್ತಿರೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಮಗೂ ಮೀರಿ, ಇದೆಲ್ಲದಕ್ಕೂ ಮೀರಿ ಒಂದು ಶಕ್ತಿ ಇರುತ್ತಲ್ಲ, ಅದೇ ದೈವಶಕ್ತಿನೇ ಇದಕ್ಕೆಲ್ಲ ಕಾರಣ ಮೇಡಮ್. ಹೌದು ಸುಬ್ಬು, ನನಗೂ ಹಾಗೆ ಅನ್ಸುತ್ತೆ. ಅಪ್ಪಂಗೆ ಕಾವಲಾಗಿ ಯಾವುದೋ ಒಂದು ಶಕ್ತಿ ಇದೆ, ಅದೇ ಅವ್ರನ್ನ ಕಾಪಾಡ್ತಾ ಇದೆ ಅಂತ. ಹೌದು ಮೇಡಮ್, 100% ಕರೆಕ್ಟ್. ಹೌದು, ಇಷ್ಟೊತ್ತಾದ್ರೂ ಕರೆಂಟ್ ಬರ್ಲಿಲ್ವಲ್ಲ? ಓ ಸುಬ್ಬು, ಎಲ್ಲ ಕಡೆ ಕರೆಂಟ್ ಇದೆ ಕಣೋ. ಮೇಲ್ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಹೌದಾ? ಅಯ್ಯೋ, ಫೀಸ್ ಕಿತ್ತಾಕಿರ್ಬೋದು ಅಂತ ಹೋಗಿ ನೋಡಿದ್ರೆ ಫೀಸ್ ಇದೆ, ಆದರೆ ಕರೆಂಟ್ ಇಲ್ಲ. ಅತ್ತೆ, ಆ ಇಂದ್ರಮ್ಮ ಒಂದ್ಸಲ ನಮ್ಮ ಮನೆಗೆ ಫ್ಯೂಸ್ ಕಿತ್ತಾಕಿದ್ರು ತಾನೆ? ನಂಗಾಗ ಅನ್ನಿಸ್ತಿಲ್ಲ, ಆದರೆ ಫೀಸ್ ಕಿತ್ತಿಲ್ಲ, ಕರೆಂಟು ಇಲ್ಲ. ಸುಬ್ರಹ್ಮಣ್ಯ, ಅಡುಗೆ ಮನೇಲಿ ನೀರು ಇಲ್ಲ ಕಣೋ. ನೀರು ಇಲ್ವಾ? ಟ್ಯಾಂಕಲ್ಲೇನೋ ಕಟ್ಕೊಂಡಿರ್ಬೇಕು ಮೋಸ್ಟ್ಲಿ. ಇಲ್ಲ ಕಣೋ, ಮೇಲ್ ಟ್ಯಾಂಕಲ್ಲೂ ನೀರಿಲ್ಲ, ನೀರು ಬರ್ತಾ ಇಲ್ಲ. ಹಂಗಂದ್ರೆ ನಿಂಗಮ್ಮವ್ರ ಮನೇಲೂ ನೀರು ಬರ್ತಿರಲ್ಲ? ಅವ್ರದ್ದು ಬೇರೆ ಕನೆಕ್ಷನ್ ಇದೆ ಕಣೋ, ಅವ್ರಿಗೆ ಬೇರೆ ಲೈನು, ನಮ್ದು ಬೇರೆ ಲೈನು.